ಸಾರ್ವಜನಿಕ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನ ನೇಮಿಸುವಂತೆ ವಿವಿಧ ಗ್ರಾಮಗಳ ಮಹಿಳೆಯರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಗುರುವಾರ ಮಧ್ಯಾಹ್ನ 12:30ಕ್ಕೆ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಪ್ರಗತಿಪರ ಸಂಘಟನೆಯ ಮುಖಂಡೆ ಕೆಜೆ ಜಯಲಕ್ಷ್ಮಿ ಮಾತನಾಡಿ, ತಾಲೂಕಿನಲ್ಲಿ ಬಡಜನರು ಮತ್ತು ಕೂಲಿ ಕಾರ್ಮಿಕರು ಹೆಚ್ಚಿದ್ದು ಪ್ರತಿನಿತ್ಯವೂ ನೂರಾರು ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬರುತ್ತಾರೆ. ಆದರೆ ತಜ್ಞ ವೈದ್ಯರಿಲ್ಲದ ಕಾರಣ ದೂರದ ಊರುಗಳಿಗೆ ರೋಗಿಗಳನ್ನು ಕಳಿಸುತ್ತಾರೆ. ಇದರಿಂದಾಗಿ ಬೇರೆಡೆಗೆ ತೆರಳಲು ಸಾರಿಗೆ ಸಮಸ್ಯೆ ತಲೆದೂರುವುದಲ್ಲದೆ ಮಹಿಳೆಯರು, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ಅಶಕ್ತ ಜನರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತಿದೆ. ವೈದ್ಯರಿಲ್ಲದ ಕಾರಣ ದಿನಪೂರ್ತಿ ದುಡಿದು ಅನ್ಯ ಊರುಗಳಿಗೆ ತೆರಳಿ ಚಿಕಿತ್ಸೆ ಪಡೆಯುವ ಅನಿವಾರ್ಯತೆ ಬಂದಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಪ್ರಭಾರಿ ವೈದ್ಯಾಧಿಕಾರಿ ಡಾಕ್ಟರ್ ಗಿರೀಶ್ ರವರಿಗೆ ಮನವಿ ಪತ್ರ ನೀಡಲಾಗಿದೆ. ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಹಳಷ್ಟು ಡಾಕ್ಟರ್ಗಳದ್ದು ಸಮಸ್ಯೆ ಇದೆ. ಅದರಲ್ಲೂ ಹೆರಿಗೆ ಡಾಕ್ಟರ್ಗಳು ಇಲ್ಲಿಂದ ಮೊದಲಿಂದನೂ ಸಹ ಸಮಸ್ಯೆ ಇತ್ತು. ಈಗ ಇದ್ದ ಒಬ್ಬ ಡಾಕ್ಟ್ರು ಸಹ ಬೇರೆ ಕಡೆ ಹೋಗಿದ್ದಾರೆ, ಟ್ರಾನ್ಸ್ಫರ್ ಆಗಿದೆ ಅಂತಂದು ಮಾಹಿತಿ ಬಂದ ಮೇಲೆ ಭಾಳಷ್ಟು ಜನ ಹೆಣ್ಮಕ್ಳು ಆತಂಕದಲ್ಲಿದ್ದಾರೆ. ಯಾಕಂದರೆ ಇದು 100 ಬೆಡ್ ಹಾಸ್ಪಿಟ್ಲ್, ಎಫಿಗೆ ಮಾತ್ರ 100 ಬೆಡ್ ಹಾಸ್ಪಿಟ್ಲ್ ಆಗಿದೆ. ಅದು ಮೀರಿ ವ್ಯವಸ್ಥೆಗಳಲ್ಲಿ ಇಲ್ಲಿ ಪಾಪ ಇವರು ಇರೋ ಸಿಬ್ಬಂದಿಗಳೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಏನಪ್ಪ ಮನವಿ ಮಾಡಬೇಕು ಅಂತಂದ್ರೆ, ನಾವು ಈ ಹೆಣ್ಮಕ್ಳೆಲ್ಲ ಯಾಕೆ ಬಂದಿದ್ದೀವಿ ಅಂತಂದರೆ, ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನಾವು ಇಲ್ಲಿ ಹೆರಿಗೆ ಡಾಕ್ಟರ್ ಇಲ್ಲ, ನಾವು ಗುಡ್ಗಾಡು ಜನ ಭಾಳಷ್ಟು ದೂರದಿಂದ ಬರ್ತಾರೆ, ಎಲ್ಲ ಗುಡ್ಗಾಡು ಪ್ರದೇಶಗಳಿಂದ ಸಾರಿಗೆ ವ್ಯವಸ್ಥೆನೂ ಕರೆಕ್ಟಾಗಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ದಯಮಾಡಿ ಮೊಳಕಾಲ್ಮೂರಿಗೆ ನಮಗೆ ಹೆರಿಗೆ ಡಾಕ್ಟರ್ಗಳನ್ನ ಹಾಕ್ಸ್ಕೊಡಿ, ದಯಮಾಡಿ ನಮಗೆ ಸಾರಿಗೆ ವ್ಯವಸ್ಥೆ ಕೊಡಿ. ಭಾಳಷ್ಟು ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಭಾಳಷ್ಟು ಬಡವರು ಇರೋದು, ಅವರಿಗೆ ಆರ್ಥಿಕವಾಗಿ ಶಕ್ತಿ ಇರಲ್ಲ. ಅವ್ರು ಹೋಗಿ ಬಳ್ಳಾರಿಗೋ ಚಿತ್ರದುರ್ಗಕ್ಕೋ ಹೋಗಿ ತೋರಿಸ್ಕೊಂಬರೋಷ್ಟು ಅವರಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಬಡ ಹೆಣ್ಮಕ್ಳ ಪರವಾಗಿ ನಾನು ಸಹ ಅವರ ಧ್ವನಿಯಾಗಿ ನಾನು ಮಾತಾಡ್ತಾನೇ ಇದ್ದೀನಿ. ಅದನ್ನು ತಾವು ದಯಮಾಡಿ ಗಂಭೀರವಾಗಿ ತಗೊಂಡು ನಮಗೆ ಈ ಸರ್ಕಾರಿ ಆಸ್ಪತ್ರೆಗೆ ನೀವು ಇಮಿಡಿಯೇಟಾಗಿ ಕೂಡಲೇ ನಮಗೆ ಒಬ್ಬ ಹೆರಿಗೆ ಡಾಕ್ಟರ್ಗಳನ್ನ, ಪರ್ಮನೆಂಟ್ ಡಾಕ್ಟರ್ಗಳನ್ನ, ಟೆಂಪ್ರರಿ ವ್ಯವಸ್ಥೆ ಬೇಡ, ಪರ್ಮನೆಂಟ್ ಡಾಕ್ಟರ್ಗಳನ್ನ ಹಾಕ್ಸ್ಕೊಡಿ. ಇಲ್ಲಿ ಭಾಳಷ್ಟು ಜನ ಸಿಬ್ಬಂದಿ ಇಲ್ಲ. ಭಾಳ ಡಾಕ್ಟರ್ಗಳೆಲ್ಲರೂ 2-3 ಜನ ಇದ್ದಾರೆ. ಬೇರೆ ಊರುಗಳೆಲ್ಲ ಆದರೆ ದೊಡ್ಡ ದೊಡ್ಡ ಊರುಗಳು, ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳು ಇರ್ತವೆ, ಅವರೆಲ್ಲ ಶ್ರೀಮಂತರು ಇರ್ತಾರೆ. ಆದರೆ ಮೊಳಕಾಲ್ಮೂರಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಇದು, ಬಡವರು ಇರೋದು. ಆ ಕಾರಣಕ್ಕೋಸ್ಕರ ನಾನು ಬಡವರ ಹೆಣ್ಣುಮಕ್ಕಳ ಧ್ವನಿಯಾಗಿ ನಾನು ಇವತ್ತು ನಮ್ಮದೇ ಸರ್ಕಾರ ಅವರಿಗೆ ಮುಜುಗರ ಮಾಡೋ ಉದ್ದೇಶ ಅಲ್ಲ ನಮ್ಮದು. ನಾವು ಮನವಿ ಮಾಡ್ಕೊತಾ ಇದ್ದೀವಿ, ದಯಮಾಡಿ ನಮಗೆ ಮಹಿಳಾ ಹೆರಿಗೆ ಡಾಕ್ಟರ್ನ ಹಾಕ್ಸ್ಕೊಡಿ, ಅದು ಪರ್ಮನೆಂಟ್ ಆಗಿರೋಂಥ ಡಾಕ್ಟರ್ಗಳನ್ನ ಹಾಕ್ಸ್ಕೊಡಿ. ಭಾಳಷ್ಟು ಸಿಬ್ಬಂದಿಗಳಿಲ್ಲ, ಖಾಲಿ ಇರೋ ಸ್ಥಾನಗಳನ್ನ ತುಂಬಿ. ಎಲ್ಲಿಂದಾದರೂ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಬಡವರಿಗೆ, ನಾವು ಕೇಳಿದವ್ರಿಗೆಲ್ಲ ಎಂತೆಂಥ ಭಾಗ್ಯಗಳು ಕೊಟ್ಟಿದ್ದೀರಿ, ನಮ್ಗೆ ಇದೊಂದು ಡಾಕ್ಟರ್, ಹೆರಿಗೆ ಡಾಕ್ಟರ್ ಭಾಗ್ಯ ಕೊಡಿ ಅಂತ ನಾನು ಈ ಮುಖಾಂತರ ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ. ನಾನು ಜಾರ್ಖಂಡಾಗಿಂದನೂ ನಾನು ಅವರು ನಿರಂತರ ಸಂಪರ್ಕದಲ್ಲಿದ್ದೇನೆ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಇದನ್ನು ಅವ್ರ ಗಮನಕ್ಕೆ ತಂದು ಭಾಳಷ್ಟು ಕಷ್ಟ ಆಗ್ತಾ ಇದೆ. ನಾವು ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ. ಆಯ್ತು, ನಮ್ಮ ಹೆಸರು ಸರ್? ಡಾಕ್ಟರ್ ಗಿರೀಶ್. ಓಕೆ. ಟೈಮ್ ಮನಾರೈತೆ ನಮಗೆ. ಇನ್ನು ಬರ್ತಿ ಜನ ಬರೀ ಹೆಣ್ಣುಗಳೇ ಬರ್ತಾರೆ. ಈ ಹೆಣ್ಣು ಮಕ್ಳ ಮೇಲೆ ಅಷ್ಟು ದುಮ್ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಹೆಣ್ಣಳೆ ಬರೋದು ಹೋರಾಟಕ್ಕೆ. ನೋಡಿ ಸಾರು, ನನ್ನ ಮೇಲೆ ನಿಮ್ಮ ಮೇಲೆ ಅದೃಷ್ಟ ನೋಡಿ ಏನು ಮಾಡ್ತಾರೋ ಏನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ನಮ್ಗೆ ಇಲ್ಲೇ ಶಾಸ್ತ್ರ ಸರ್ಕಾರದಿಂದ ಮಾಡ್ಬೇಕು ಸರ್. ಸರ್ಕಾರದವರೇ ಮಾಡ್ಬೇಕು ನೀವು. ನಾವು ಏನು ಮಾಡೋಣ, ನಮಗೆ ಬೇಕಲ್ಲ ಸರ್ ಕಾಸು ಆಯ್ತು ಸರ್. ನಮಗೆ ಕಾಸು ಬೇಕಲ್ಲ ಸರ್. ಹೋಗಮ್ಮ, ಸರ್ಕಾರ ಚೀಟಿ ಮಾಡ್ತಾರ, ಹೊರಗಡೆ ಹೋಗಮ್ಮ ಅಂತಾರೆ. ಎಲ್ಲಿ ಹೋಗಕ್ಕೆ ನಾವು ಸಾಕಷ್ಟು ಟೈಮ್ ದೂರ ಕೇಳಿದ್ರೆ 10 ಸಾವಿರ ಕೊಡಮ್ಮ, ನೀನು ಎಕ್ಕಮ್ಮ ಅಂತಾರೆ. ಸಾರ್ ನೀನು ಪರ್ಫೆಕ್ಟ್ ಆಗ್ಬೇಡ, ಎಲ್ಲ ಆಗ್ಯಾವೆ.